ಮೂರನೇ ಪ್ರಶ್ನೆ, ತೂಕ. ಯಾರ್ದು ಬೇಕೇನ್ರಿ? ಒಂದ್ಸೂರು ತೂಕ ಬೇಕೇನ್ರಿ? ಅಲ್ಲ, ವೈನ್ ಸ್ಕೇಲ್ ಇಟ್ಕೊಂಡು ಹೋಗ್ಬೇಕಾಯ್ತಾ? ಹೇಳ್ತೀನಿ ನೋಡಿ. ಗಾಂಧೀಜಿಯವ್ರು ಹೆಂಗಿದ್ರು? ತೂಕುವ ಸ್ವತಂತ್ರ ತಂದು ಕೊಟ್ರು. ಕರೆಕ್ಟ್. ಅವ್ರು ಲೈಟ್ ಆಗಿದ್ರು. ಈಗಿನವರು ತಿಂದು ತಿಂದು ಅನ್ನ ಒಂದ್ಬಿಟ್ಟು ಇನ್ನೆಲ್ಲ ತಿಂತಾರೆ. ಭೂಮಿ ಮಣ್ಣು ಹೊಲ ಗದ್ದೆ ಎಲ್ಲ ತಿನ್ನಕ್ ಶುರು ಆಗ್ಬಿಟ್ಟು ತಿಂದು ತಿಂದು ತೂಕವಾಗವ್ರೆ. ಸ್ವಾತಂತ್ರ್ಯನ ಲೈಟ್ ಆಗಿ ಕಾಣ್ತಾವ್ರೆ. ಮುದ್ದೆ ತಂದ್ಕೊಂಡು ನೀಟ್ ಬೆಳ್ದಿ ನೋಡಿ. ನೀನ್ ಬರೀ ಮುದ್ದೆನಾ? ನೀನೇ ಮುದ್ದೆ ತರ ಕೂತಿದ್ವಿ. ಸುಮ್ಕೆ ನಾವು ಕೆಳಬೇಡ. ಅಲ್ಲ, ನೀವು ಹೇಳಿ ಚೆನ್ನಾಗಿತ್ತು. ಗಾಂಧೀಜಿ ತೂಕವಾಗಿ ಸ್ವಾತಂತ್ರ್ಯ ತಂದ್ಕೊಟ್ರು. ಅವ್ರು ಲೈಟ್ ಆಗಿ ತೂಕ ಜಾಸ್ತಿ ಮಾಡ್ಕೊಂಡು ನಿಮ್ ಸ್ವಾತಂತ್ರ್ಯ ಕಿತ್ಕೊಂಡ್ಬಿಟ್ರು. ಬೇಕಾ ತೂಕ? ಅದಕ್ಕೆ ನಾನು ಏನ್ ಬರ್ದೆ ಗೊತ್ತಾ? ನನ್ನ ಹೆಂಡತಿಗಿಂತ 8 kg ಕಡಿಮೆ. 4ನೇ ಪ್ರಶ್ನೆ, ಜಾತಿ ಭೇದ ಎತ್ತಬಾರ್ದು ಅಂತಾರೆ ಸರ್ಕಾರ. ತರಲೇಬಾರ್ದು ಅಲ್ವಾ ಸರ್? ಹೌದು. 4ನೇ ಪ್ರಶ್ನೆ ಏನ್ ಗೊತ್ತಾ? ಜಾತಿ ಏನ್ ಬರ್ಬೇಕು ಸರ್? ನಾನು ಏನ್ ಬರ್ದ್ರಿ? ಏನ್ ಬರ್ದೆ? ನಾಲಿಗೆ ಅಂತ. ಹೆಂಗ ಹೇಳಿ? ಯಾಕೆ ನೋಡಿ ಸರ್, ಮನುಷ್ಯನ ಉದ್ದ ದಪ್ಪ ಬಣ್ಣ ಎಲ್ಲ ಮುಖ್ಯ. ಅವನ ಒಳಗಡೆ ಇರೋ ಜಾತಿ ಹೇಳೋದು ಅವ್ನ ನಾಲ್ಗೆ. ತಿಳ್ಕೊಳ್ಳಿ. ಸಾಂಬೂರ ಕೊಟ್ಬಿಟ್ಟು ಇದೆಲ್ಲ ಬೈದ್ರೆ ಕೆಲ್ಸತಾ? ಅವ್ರಿಗೆ ಕೇಳ್ತಿದ್ದ ಬಿಡಿ. ಸೂಪರ್. ಹಿಂಗೆಲ್ಲ ಬೈದ್ರೆ ಅವರು ಜಾತಿನ ಅಲ್ಲ, ಅವ್ರ ಮೂತಿ ಜಾತಿ ಹೇಳೋದು ಅವ್ನು ನಾಲ್ಗೆ ಸ್ವಾಮಿ. ಕರೆಕ್ಟ್. ನಾಲ್ಗೆ ಅಂತ ಬರ್ದಿದ್ದೀನಿ. ಆದ್ರೆ ಇಂಟು ಮಾರ್ಕ್ ಹಾಕವ್ರೆ ಎಲ್ಲ ಪಾಲಿಟಿಕ್ಸ್. 5ನೇ ಪ್ರಶ್ನೆ ಆಯ್ತಾ? ಲಿಂಗ. ಹಂಗೆ ಗಂಡು ಅಥವಾ ಹೆಣ್ಣು? ಲಿಂಗ ಬರ್ದೆ ಇದೆ. ಲಿಂಗ ಬರ್ದೆ ಇದೆ. ಯಾಕೆ ಇವಳೆ ಏನ್ರಿ ಮಾತಾಡ್ತಾ ಇದೀರ ನೀವು? ಕನ್ನಡ ಸರಿಯಾಗಿ ಹೇಳಿದ್ರೆ ಸ್ವಾಮಿ ನೀವು. ನನ್ಗೆ ಏನಿಲ್ಲ ಆಶ್ಚರ್ಯ. ನಮ್ಮ ಮನೆ ದೇವ್ರ ಮನೆಗಿರಿ ಲಿಂಗ ಅವ್ರಿಗೆ ಹೆಂಗ್ ಗೊತ್ತಾಯ್ತಣ? ಇಷ್ಟು ಬರೆದ್ರು ಆ ಮಕ್ಕಳು ಫೇಲ್ ಮಾಡ್ಕೊಂತವ್ರಲ್ಲ ನನ್ನ. ಇದು 46 ಅಲ್ವಾ? ಖಂಡಿತವಾಗ್ಲೂ ಸತ್ಯ. ನಾವು ಹೇಳ್ತಿರೋ ಒಂದೊಂದು ಮಾತು ಕರೆಕ್ಟ್. 46 ಅದು. ಅದಕ್ಕೆ ನೋಡಿ ನೀಯೇ ತಿಂದ್ರು ತಬಲ ಆಡ್ ಬಾಕ್ಸು ಎಲೆ ಮಾರು. ಊಟದಲ್ಲೇ ಮಾರು ನೋಡಿ, ಊಟದಲ್ಲೇ ಮಾದಮ್ಮ. ಈಗ ವಿಳ್ಯದಲ್ಲೇ ಮಾದಪ್ಪನಿಗೆ ಕೆಲಸ ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಏನಾದ್ರೂ ಪ್ಯಾಥೋ ಸಾಂಗ್ ಇದೆಯಾ? ಬಡದವರಲ್ಲ.